ವಿರೋಧ ಆಕ್ಷೇಪ ಮನಸ್ತಾಪಗಳ ನಡುವೆಯೇ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ಮಾಡಿದೆ. ಕೆಲ ಶಾಸಕರಿಗೂ ಜಿಲ್ಲಾಧ್ಯಕ್ಷ ಹುದ್ದೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೊಸ ತಂತ್ರವನ್ನ ರೂಪಿಸಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಹಾಲಿ ಅಧ್ಯಕ್ಷರನ್ನೇ ಮುಂದುವರಿಕೆ ಮಾಡಲಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಹಾಲಿ ಶಾಸಕರಿಗೂ ಜಿಲ್ಲಾಧ್ಯಕ್ಷ ಹೊಣೆಯನ್ನ ಕೊಡಲಾಗಿದೆ. ಲೋಕಸಭೆ ಚುನಾವಣಾ ದೃಷ್ಟಿಯಿಂದ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಬಿಜೆಪಿ. ಕೆಲ ಆಪ್ತರಿಗೆ ಪಕ್ಷದಲ್ಲಿ ಅವಕಾಶ ನೀಡದ ವಿಜಯೇಂದ್ರ, ಚಾಮರಾಜನಗರ ಜಿಲ್ಲಾಧ್ಯಕ್ಷ ಆಕಾಂಕ್ಷಿಯಾಗಿದ್ದ ರುದ್ರೇಶ್ಗೆ ನಿರಾಶೆ ಉಂಟಾಗಿದೆ. ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಆಕಾಂಕ್ಷಿಯಾಗಿದ್ದ ತಿಮ್ಮೇಗೌಡ, ಇನ್ನು ಮಾಜಿ ಸಚಿವ ವಿ ಸೋಮಣ್ಣಗೆ ಇಲ್ಲೂ ಕೂಡ ಕಡೆಗಣನೆ ಮಾಡಲಾಗಿದೆ. ಪುತ್ರ ಅರುಣ್ ಸೋಮಣ್ಣಗೆ ತಪ್ಪಿದ ಜಿಲ್ಲಾಧ್ಯಕ್ಷ ಸ್ಥಾನ. ರಾಜ್ಯಸಭೆ ಹಾದಿಯಲ್ಲಿರುವಂತಹ ವಿ ಸೋಮಣ್ಣಗೆ ಇಲ್ಲೂ ಕೂಡ ನಿರಾಸೆ ಉಂಟಾಗಿದೆ. ಮೊನ್ನೆ ತಾನೇ ಹೈಕಮಾಂಡ್ ಜೊತೆ ಭೇಟಿ ಮಾಡಿದ್ರು, ಮಾತನಾಡಿದ್ರು. ಒಂದಿಷ್ಟು ಕ್ಷೇತ್ರಗಳನ್ನ ಕೊಡಿ, ಗೆದ್ಕೊಂಡ್ ಬರ್ತೀನಿ ಅಂತ ವಿ ಸೋಮಣ್ಣ ಅವರು ಹೇಳಿದ್ರು. ಮತ್ತೆ ಇಲ್ಲಿ ಕಡೆಗಣನೆ ಮಾಡಲಾಗಿದೆ. ಮತ್ತೆ ಏನಾದ್ರೂ ಸಿಟ್ಟಾಗಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಬಿಜೆಪಿ ಹೊಸ ತಂತ್ರಗಳನ್ನ ಮಾಡ್ತಿದೆ. ಈಗ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ವಿ ಸೋಮಣ್ಣ ಅವರಿಗೆ ಮತ್ತೆ ನಿರಾಸೆ ಉಂಟಾಗಿದೆ. ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು ಅಂತ? ಚೇತನ್, ಈಗಾಗಲೇ ಬಿಜೆಪಿಯಲ್ಲಿ ಅಸಮಾಧಾನ ಇದೆ, ಭಿನ್ನಮತ ಇದೆ. ಈ ನಡುವೆ ಈಗ ಹೊಸ ಜಿಲ್ಲಾಧ್ಯಕ್ಷ ನೇಮಕ ಆಗಿರುವಂತದ್ದು. ಅಂದ್ರೆ 39 ಸಂಘಟನಾತ್ಮಕ ಜಿಲ್ಲೆಗಳಿಗೆ ಈಗಾಗಲೇ ನೇಮಕ ಆಗಿರುವಂತದ್ದು. ಅದರಲ್ಲಿ 30 ಜಿಲ್ಲೆಗೆ ಹೊಸ ಜಿಲ್ಲಾಧ್ಯಕ್ಷ ನೇಮಕವನ್ನ ಮಾಡಿದ್ರೆ, ಇನ್ನು ಉಳಿದಿರತಕ್ಕಂತ 9 ಜಿಲ್ಲೆಗಳಿಗೆ ಏನಿದ್ದಾರೆ ಅಲ್ಲಿ ಅವರನ್ನೇ ಮುಂದಿಸುವಂತ ನಿರ್ಧಾರವನ್ನು ಕೂಡ ಮಾಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಜನ ಪಕ್ಷದಲ್ಲಿ ಸೋತಿದ್ದಾರೆ ಶಾಸಕರು, ಮಾಜಿ ಶಾಸಕರು. ಅವ್ರಿಗೂ ಕೂಡ ಒಂದಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಅದ್ರ ಜೊತೆಗೆ ಹೊಸಬರನ್ನ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಯಡಿಯೂರಪ್ಪನವರ ಒಂದಷ್ಟು ಜನ ಕೆಲ ಆಪ್ತರಿಗಷ್ಟೇ ಜಿಲ್ಲಾಧ್ಯಕ್ಷ ನೇಮಕವನ್ನು ಅವಕಾಶ ಮಾಡಿಕೊಟ್ಟಿದ್ರೆ, ಇನ್ನು ಕೆಲ ತೀರಾ ಆಪ್ತರು ಇರತಕ್ಕಂಥವ್ರನ್ನ ದೂರ ಇರುವ ಒಂದು ಕೆಲಸವನ್ನು ಕೂಡ ವಿಜೇಂದ್ರ ಅವರು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಅವರು ಪದಾಧಿಕಾರಿಗಳು ನೇಮಕ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ತಮ್ಮ ಆಪ್ತರಿಗೆ ಮತ್ತೆ ಬೇಕಾದಂತವ್ರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು. ಮತ್ತೆ ಹಿರಿಯ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕೋಸ್ಕರವಾಗಿನೇ ಹಿರಿಯ ನಾಯಕರ ಮಾರ್ಗದರ್ಶನದಂತೆ ಇದೀಗ ಹೊಸ ಜಿಲ್ಲಾಧ್ಯಕ್ಷರ ನೇಮಕವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ವಿ ಸೋಮಣ್ಣ ಅವರ ಪುತ್ರ ಕೂಡ ಅರುಣ್ ಸೋಮಣ್ಣ ಅವರು ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರ ಆಕಾಂಕ್ಷಿಗಳಾಗಿದ್ರು. ಮತ್ತೆ ಸೋಮಣ್ಣ ಅವರು ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಇದೇ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಆದ್ರೆ ಈಗ ಅಂತಿಮವಾಗಿ ಎಲ್ಲೊಂದ್ ಕಡೆ ಅವ್ರಿಗೆ ಅವಕಾಶವನ್ನ ಕೊಡದಿರುವಂತ ನಿರ್ಧಾರವನ್ನ ಬಿ ವಿಜೇಂದ್ರ ಅವರು ಮಾಡಿದ್ದಾರೆ. ಹೀಗಾಗಿ ಇದು ಎಲ್ಲೊಂದ್ ಕಡೆ ಸೋಮಣ್ಣ ಅವರ ಸಿಟ್ಟಿಗೆ ಮತ್ತೊಂದು ವೇದಿಕೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧವಾಗಿ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರತಕ್ಕಂಥ ಸೋಮಣ್ಣ ಅವರಿಗೆ ಇದೀಗ ತಮ್ಮ ಪುತ್ರನಿಗೆ ಈಗ ಅವಕಾಶ ತಪ್ಪಿಸಿದ್ದಾರೆ. ಅದು ಎಲ್ಲೊಂದ್ ಕಡೆ ಬೇರೆ ರೀತಿಯಾದಂತಹ ಅಸಮಾಧಾನಕ್ಕೆ ಕಾರಣವಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಉಳಿದಿರ್ತಕ್ಕಂಥ ಹಾಲಿ ಶಾಸಕರಿಗೆ ಮತ್ತೆ ಹಾಲಿ ಶಾಸಕರು ಒಂದಷ್ಟು ಅಂದ್ರೆ ಬೆಂಗಳೂರು ಏನು ದಕ್ಷಿಣ ಜಿಲ್ಲೆಗೆ ಏನಿದೆ ಅವ್ರಿಗೆ ಶಾಸಕ ಸಿ ಕೆ ರಾಮಮೂರ್ತಿ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಈಗಾಗಲೇ ತಮ್ಮೇಶ್ ಗೌಡ್ರು ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಆಪ್ತರಾಗಿದ್ರು. ಮತ್ತೆ ರುದ್ರೇಶ್ ಅವರು ಕೂಡ ಯಡಿಯೂರಪ್ಪ ಆಪ್ತರಾಗಿದ್ರು. ಆದ್ರೆ ತಮ್ಮೇಶ್ ಗೌಡ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಒಂದಷ್ಟು ಜನ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಕಸರತ್ತನ್ನು ಮಾಡಿದ್ರು. ಅಂದ್ರೆ ಅವಕಾಶವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ. ಆದ್ರೆ ಅವ್ರಿಗೂ ಕೂಡ ಅವಕಾಶ ತಪ್ಪಿಸಿರುವಂತದ್ದು. ಅದ್ರ ಜೊತೆಗೆ ರುದ್ರೇಶ್ ಗೌಡ್ರು ಕೂಡ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಆಕಾಂಕ್ಷಿ ಕೂಡ ಆಗಿದ್ರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಅಲ್ಲಿ ಚಾಮರಾಜನಗರದಲ್ಲಿ ಸ್ಪರ್ಧಿಸುವಂತ ನಿಟ್ಟಿನಲ್ಲಿ ಕೂಡ ಕಸರತ್ತನ್ನು ಮಾಡಿದ್ರೆ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಇದೀಗ ಪಕ್ಷ ವಿರೋಧದ ಚಟುವಟಿಕೆ ಆಧಾರದ ಮೇಲೆ ಎಲ್ಲೊಂದ್ ಕಡೆ ಅವ್ರ ಮೇಲೆ ಆಪಾದನೆ ಇರುವಂತ ಕಾರಣಕ್ಕೋಸ್ಕರವಾಗಿ ಅವ್ರಿಗೂ ಕೂಡ ಅವಕಾಶವನ್ನ ಕೈ ತಪ್ಪಿರುವಂತದ್ದು. ಹೀಗೆ 39 ಜಿಲ್ಲೆಗಳ ಸಂಘಟನಾತ್ಮಕ ಜಿಲ್ಲೆಗಳಿಗೆ ಈಗಾಗಲೇ ಹೊಸ ಅಧ್ಯಕ್ಷ ನೇಮಕವನ್ನ ಮಾಡಲಾಗಿದೆ. ಅದು ಎಲ್ಲೊಂದ್ ಕಡೆ ಒಂದಷ್ಟು ಜನರಿಗೆ ಯಡಿಯೂರಪ್ಪನವರ ಆಪ್ತ ಮತ್ತೆ ವಿಜೇಂದ್ರ ಅವರ ಕುಟುಂಬದ ಆಪ್ತರಿಗೆ ಕೆಲವೊಂದಷ್ಟು ಜನರಿಗೆ ಮಾತ್ರ ಕೊಟ್ರೆ, ಇನ್ನು ಉಳಿದಿರ್ತಕ್ಕಂಥ ಆಪ್ತರನ್ನ ದೂರ ಇಡುವಂತ ಒಂದು ಕೆಲಸವನ್ನ ಮಾಡಿದ್ರೆ, ಅಂದ್ರೆ ಒಂದ್ ರೀತಿ ಎಚ್ಚರಿಕೆಯಾಗಿ ಯಾವುದೇ ರೀತಿಯಾದಂತಹ ಭಿನ್ನಮತ, ಯಾವುದೇ ರೀತಿಯಂತ ಅಪಸ್ವರ ಕೇಳದ ರೀತಿಯಾಗಿ ಈ ಒಂದು ನೇಮಕವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ನೇಮಕವನ್ನ ಹಿರಿಯ ನಾಯಕರು ಏನ್ ಹೇಳ್ತಾರೆ ಅಂತ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಚೇತನ್, ಓಕೆ ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.